ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಮುಖ್ಯಮಂತ್ರಿ ಬಳಿ ಕರೆದುಕೊಂಡು ಹೋಗಿ ಬೆನ್ನು ತೋರಿಸಿ ಓಡಿ ಹೋದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ವಿಜಯಪುರ ಜಿಲ್ಲೆಯ ಜನವಿರೋಧಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿಜಯಪುರ ಜಿಲ್ಲೆಯ ಜನವಿರೋಧಿ ಸರ್ಕಾರಕ್ಕೆ ಅಯ್ಯಯ್ಯೋ 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 ಅಯ್ಯಯ್ಯೋ. ಮೆಡಿಕಲ್ ಕಾಲೇಜಿನ ಹೋರಾಟವನ್ನು ಹತ್ತಿಕ್ಕುವ ರಾಜ್ಯ ಸರ್ಕಾರಕ್ಕೆ, ಹೋರಾಟಗಾರರು ಹತ್ತಿಕ್ಕುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಡಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಈ ಕೂಡಲೇ ಸರ್ಕಾರಿ ವೈದ್ಯಕೀಯ ಮುಖ್ಯಮಂತ್ರಿ ಬಳಿ ನೇಗ ತೆಗೆದುಕೊಂಡ ಜನರಿಗೆ ಮೋಸ ಮಾಡಿದ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ರಾಜೀನಾಮೆ ವಹಿಸುತ್ತಿರುವ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಕೂಡಲೇ ರಾಜೀನಾಮೆ ನೀಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರ ಕೈಯಲ್ಲಿ ಕೊಟ್ಟು, ಬಂಡವಾಳಶಾಹಿಯರ ಕೈಯಲ್ಲಿ ಕೊಟ್ಟು ಈ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಮಾರಾಟ ಮಾಡಬಾರದು ದುಡ್ಡಿಗೋಸ್ಕರ. ಇದು ವಿಜಯಪುರ ಜಿಲ್ಲೆಯ ಬಡ ಮಕ್ಕಳಿಗೆ ಇವತ್ತ ವೈದ್ಯಕೀಯ ಶಿಕ್ಷಣದ ವಂಚಿತರಾಗ್ತಾರೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ PPP ಮಾದರಿಯಲ್ಲಿ ಮಾಡಬಾರದು ತಿಳ್ಕೊಂಡು ಹೇಳಿ ಒಂದು ಹೋರಾಟ ಸಮಿತಿ ವತಿಯಿಂದ ಇಡೀ ವಿಜಯಪುರ ಜಿಲ್ಲೆಯ ಬೆಂಬಲದೊಂದಿಗೆ ನಾವು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ. ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಇವತ್ತಿಗೆ 77ನೇ ದಿವಸ ಆಯಿತು. ಮೊನ್ನೆ ದಿವಸ 75ನೇ ಕಾಲಿಟ್ಟಿದ್ದ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ದೊಡ್ಡ ಪ್ರಮಾಣದ ನಾವು ಮೆರವಣಿಗೆ ಮಾಡಿದ್ದೇವೆ. ಇಡೀ ವಿಜಯಪುರ ನಗರದ ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳು ಸಹಿತ ಬಂದು ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಹೋರಾಟದಲ್ಲಿ ಭಾಗವಹಿಸಿದ್ರು. ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಹೋರಾಟ ಸಮಿತಿ ವತಿಯಿಂದ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ದಪ್ಪ ಚರ್ಮದ ಜನಪ್ರತಿನಿಧಿಗಳು 8 ಜನ ಶಾಸಕರ ಪೈಕಿ ಅದರಲ್ಲಿ 2 ಸಚಿವರಿದ್ದಾರೆ, ಅದರಲ್ಲಿ ಮತ್ತೆ 3 ಮಂದಿ ವಿಧಾನ ಪರಿಷತ್ತಿನ ಸದಸ್ಯರು ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಇವತ್ತು ಹೋರಾಟಕ್ಕೆ ಇವತ್ತು ಕಿಮ್ಮತ್ತು ಕೊಡ್ತಾ ಇಲ್ಲ ತಿಳ್ಕೊಂಡು ಹೇಳಿ ನಮ್ಮ ಹೋರಾಟ ಸಮಿತಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಾನ ಮಾಡಿದೇನೋ ಅಂತ ಅಂದ್ರೆ ನಮ್ಮ ಪಾಲಿಗೆ ಸತ್ತು ಹೋಗ್ಯಾರ ಅಂತೇಳಿ ಆ ಒಂದು ದ್ಯೋತಕವಾಗಿ ಇವತ್ತು 3ನೇ ದಿವಸ ನಮ್ಮ ವೇದಿಕೆ ಮೇಲೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಪಿಂಡ ಪ್ರದಾನ ಕಾರ್ಯಕ್ರಮವನ್ನ ಮಾಡಬೇಕು ತಿಳ್ಕೊಂಡು ನಾವು ತೀರ್ಮಾನ ತಗೊಂಡಿದ್ದೇವೆ ಸಮಿತಿ ವತಿಯಿಂದ. ಆದರೆ ನಿನ್ನೆ ನಾವು ಘೋಷಣೆ ಮಾಡಿದ ಪ್ರಕಾರ ಪತ್ರಿಕೆ ಮತ್ತು ವಿಡಿಯೋದಲ್ಲಿ ವೈರಲ್ ಆಗಿದ್ದ ತಕ್ಷಣ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಅವ್ರಿಗೆ ಪೊಲೀಸ್ ಇಲಾಖೆಯವರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಸೂಚನೆ ಕೊಟ್ಟಾರತ್ತವರಿಗೆ ಒಂದು ವೇಳೆ ಇಲ್ಲಿ ಹೋರಾಟಗಾರರು ನಮ್ಮ ಪಿಂಡ ಪ್ರದಾನ ಮಾಡಿ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಈ ಪೆಂಡಾಲನ್ನ ಕಿತ್ತಿಸಬೇಕಾಗ್ತದೆ ತಿಳ್ಕೊಂಡು ಹೇಳಿ ಪೊಲೀಸ್ ಇಲಾಖೆಯವರಿಗೆ ಸೂಚನೆ ಕೊಟ್ಟು ಇವತ್ತು ಹೋರಾಟಗಾರರಿಗೆ ಇವತ್ತು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಒಂದೇ ಮಾತು ಹೇಳ್ತೇನೆ, ಇವತ್ತು ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಹೇಳ್ತೇವೆ, ನಾವು ಬಹಿರಂಗವಾಗಿ ಘೋಷಣೆ ಮಾಡಿನೇ ಮಾಡಬೇಕಂತ ತಿಳ್ಕೊಂಡು ಪತ್ರಿಕೆ ಕೊಟ್ಟಿದ್ದೇವೆ ಮತ್ತು ವಿಡಿಯೋ ವೈರಲ್ ಕೂಡ ಮಾಡಿದ್ದೆವು. ನಿಮ್ಮ ಕಣ್ಣು ತಪ್ಪಿಸಿ ಮಾಡಕ ಹಲವಾರು ಜಾಗಗಳದಾವು. ಹಿಂದೆ ಆಲಮಟ್ಟಿಯಲ್ಲಿ ಧರಣಿ ಕೂತಾಗೂ ಕೂಡ ನಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರನ್ನ ಅಲ್ಲಿ ಪ್ರತಿಕೃತಿ ದಾನ ಮಾಡಿ ಆಲ್ಮೇಲೆ ಕೃಷ್ಣೆಯಲ್ಲಿ ನಾವು ಪಿಂಡ ಪ್ರದಾನ ಮಾಡಿ ಶ್ರದ್ಧಾಂಜಲಿ ಮಾಡಿದ್ದೆವು. ಅದನ್ನ ಅಲ್ಲೇ ಮಾಡಕ್ ಬರ್ತದೆ, ಇಲ್ಲೇ ಮಾಡ್ಬೇಕಂತೇನಿಲ್ಲ, ಅಲ್ಲಿ ಮಾಡಬಹುದು ನಿಮ್ಮ ಕಣ್ಣು ತಪ್ಪಿಸಿ. ಆದ್ರೆ ಇವತ್ತ ಪೊಲೀಸ್ ಇಲಾಖೆಯವರಿಗೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಲೂಟಿಕೋರರು ಜನಪ್ರತಿನಿಧಿಗಳು ನಿಮಗೆ ಕಿರಿಕಿರಿ ಮಾಡಬಾರದು.
ನಾವು ಮಾಡಿದ್ದಕ್ಕಾಗಿ ನಿಮಗೆ ಶಾಪ ತಟ್ಟಬಾರ್ದು, ನಿಮಗೆ ಅನ್ಯಾಯ ಆಗಬಾರ್ದು, ನಿಮಗೆ ನೌಕರಿಗೆ ಅಕ್ಕಿ ಆಗಬಾರ್ದು ತಿಳ್ಕೊಂಡೇಳಿ ಇವತ್ತು ನಿಮಗೆ ಕಮಲಾವಕಾಶ ಕೊಟ್ಟಿದ್ದೆವು. ಈಗಲಾದರೂ ಪೊಲೀಸ್ ಇಲಾಖೆಯವರು ಇವತ್ತು ನಮಗೆ ನೀವು ಕಂಡೀಷನ್ ಮಾಡ್ತಿರಲ್ಲ, ನಿಮ್ಮ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ MLAಗಳು ನೀವು ಕರೆಸ್ರಿ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಭೆ ಮಾಡ್ರಿ. ಇದು ಹೋರಾಟ ನಿಲ್ಲೋದಿಲ್ಲ, ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೊಂಟಿದ್ದಾರೆ ಹೋರಾಟಗಾರರು. ದಿನೇ ದಿನೇ ಬೇರೆ ಸ್ವರೂಪ ಪಡಿತಾ ಇದೆ. ನಾಳೆ ಏನಾದರೂ ಕಾನೂನು ಸುವ್ಯವಸ್ಥೆ ಭಂಗ ಆದರೆ ನಾವು ಕೂಡ ಬಂದೋಬಸ್ತಿ ಕೊಡಂಗಿಲ್ಲ. ಹೋರಾಟಗಾರರ ಬಲ, ನೀವು ಜನಪ್ರತಿನಿಧಿಗಳ ಬಲ, ನೀವೇನಾರೇ ಮಾಡ್ಕೊಡ ತಿಳ್ಕೊಂಡು ಬಹಳ ಕಡಾಖಂಡಿತವಾಗಿ ಅವ್ರಿಗೊಂದು ಕೊನೆಯ ಸೂಚನೆಯನ್ನ ನೀವು ಪೊಲೀಸ್ ಇಲಾಖೆಯವರು ಕೊಡಬೇಕು. ಒಂದ್ ವೇಳೆ ಕೊಡದೇ ಇದ್ರೆ ನಾವು ಮತ್ತೆ ಮುಂದೆನೂ ಕೂಡ ನಿಮ್ಗೆ ಹೇಳದೆ ಕೇಳಿದೆ ನಾವು ಯಾವ ಜಾಗದಾಗ ಮಾಡಬೇಕು ಅಲ್ಲಿ ಪಿಂಡ ಪ್ರದಾನ ಕಾರ್ಯಕ್ರಮ ಮಾಡಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ನಾವು ನಿಮ್ಗೆ ಏನಿರ್ತದೆ ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರಿ. ಬಹಳ ಪೆಂಡಾಲ ಕಿತ್ತಿರಿ. ನೀವು ಪೆಂಡಾಲ ಕಿತ್ತಿದ್ರು ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ಸೃಷ್ಟಿ ಇದೆ. ಆಕಾಶನೇ ನಮಗೆ ಹೊದಿಕೆ, ಇದು ಭೂಮಿನೇ ನಮಗೆ ಹಾಸಿಗೆ. ಬಯಲಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತೇವೆ. ಇದಕ್ಕೂ ಸರ್ಕಾರ ಬಗ್ಗದೆ ಇದ್ರೆ ನಾವು ಪ್ರಾಣ ತ್ಯಾಗವನ್ನು ಕೂಡ ಮಾಡಕ್ ಸಿದ್ಧಿರ್ತೇವೆ. ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಪ್ರಸಂಗ ಬಂದ್ರೆ ವಿಷ ಸೇವಿಸಿ ಆದ್ರೂ ಕೂಡ ನಾವು ಆತ್ಮಹತ್ಯೆ ಮಾಡಿಕೊಂಡು ಈ ಸರ್ಕಾರದ ಒಂದು ಕರಾಳ ಅಧ್ಯಾಯವನ್ನು ನಾವು ಬರಲಿಕ್ಕೆ ನಾವು ಪ್ರಾರಂಭ ಮಾಡಲಾಗ್ತದೆ. ಹೋರಾಟಗಾರರು ಯಾಕೆ ಈ ರೀತಿ ಅನ್ಯಾಯ ಮಾಡ್ತೀವಿ? ವಿಜಯಪುರ ಜಿಲ್ಲೆಗೆ ಏನು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತದೆ. ಈ ವಿಷಯದಲ್ಲಿ ಇವತ್ತು ಬಾಗಲಕೋಟೆಗೆ 450 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಒಂದು ಇಂಚು ಕೂಡ ಜಾಗ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲೇ ಇಲ್ಲ. ಹೊಸದಾಗಿ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರ ತೀರ್ಮಾನ ತಗೊಂಡಿರಿ. ಅದೇ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 153 ಎಕರೆ ಜಾಗ ಇದೆ, ವಿಸ್ತಾರ ಆಗಿರ್ತಕ್ಕಂಥದ್ದು. ಈಗಾಗಲೇ ದೊಡ್ಡದಾಗಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ ಇದೆ, ಸುಸಜ್ಜಿತ ಕಟ್ಟಡ ಇದೆ, ಟ್ರಾಮಾ ಸೆಂಟರ್ ಇದೆ, MRI ಸ್ಕ್ಯಾನ್ ಇದೆ, CT ಸ್ಕ್ಯಾನ್ ಇದೆ, ಹೆರಿಗೆ ಆಸ್ಪತ್ರೆ ಇದೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರಕ್ಕೆ ಬರೆಯಾಗುವುದಿಲ್ಲ. ಕೇವಲ 100 ಕೋಟಿ ರೂಪಾಯಿ ಮಾತ್ರ ಇದಕ್ಕೆ ಖರ್ಚು ವೆಚ್ಚ ತಗುತ್ತದೆ. ಇದೆಲ್ಲ ಗಣನೆಗೆ ತೆಗೆದುಕೊಳ್ಳೋದ್ರೆ ಉದ್ದೇಶಪೂರ್ವಕವಾಗಿ ವಿಜಯಪುರ ಜಿಲ್ಲೆಯ ಜನರನ್ನ ಹಾಳು ಮಾಡಲಿಕ್ಕೆ, ಏಕೈಕ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರ ಹಿತಾಸಕ್ತಿ ಕಾಪಾಡಲಿಕ್ಕೆ ಇವತ್ತು ಸರ್ಕಾರ PPP ಮಾದರಿಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಿಕೊಡ್ತಿದಾರಲ್ಲ, ಇದರ ಒಂದು ಪರಿಣಾಮ ಸರ್ಕಾರ ಎದುರಿಸಬೇಕಾಗ್ತದೆ. ಇವತ್ತು ನಾವು ತೀರ್ಮಾನ ತಗೊಂಡಿದ್ದೇವೆ. ಇಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಹೋರಾಟ ಸಮಿತಿ ಇಲ್ಲಿಂದ ನಾವು ಎದ್ದು ಹೋಗಬೇಕಾದ್ರೆ ಆದೇಶ ತಗೊಂಡೇ ಹೋಗಬೇಕೆ ಹೊರತಾಗಿ ಇಲ್ಲಿಂದ ನಮ್ಮ ಹಣವನ್ನು ಹೊರಗೆ ಹೋಗ್ಬೇಕಂತಕ್ಕಂಥ ತೀರ್ಮಾನ ತಗೊಂಡಿದ್ದೇವೆ. ಹಿಂದೆ ಮಾಡಿದಂಥ ಘೋಷಣೆ ಕೂಡ ಮುಂದೆ ನಾವು ಕೂಡ ಬದ್ರಿದ್ದೇವೆ. ಅದಕ್ಕೆ ಇವತ್ತು ಅವರು ನಮಗೆ ಪಿಂಡ ಪ್ರದಾನಕ್ಕೆ ಅವಕಾಶ ಕೊಟ್ಟಿಲ್ಲ, ನಾವು ಹೆದರಿಲ್ಲ. ಇವತ್ತೇನು ಸುಮಾರು 100 ಪೊಲೀಸರು ಬಂದಾರ ಅಂದ್ರೆ ನಮ್ಮ ಹೋರಾಟದಿಂದ ಇವತ್ತು ಹೆದರಿಕೆ ಐತೆ ಅನ್ನೋ ಸರ್ಕಾರಕ್ಕೆ. ಹೆದರಿಕೆಲ್ಲ ಇವತ್ತು ದುಡುದಿಲ್ಲ. ನಾವು ಏನೋ ತಿಳ್ಕೊಂಡ್ರೆ ನಾವು ಇಷ್ಟೆಲ್ಲ ಪೊಲೀಸರು ಬಂದಾರ ಅಂದ್ರೆ ಹೋರಾಟಗಾರರು ಹೆದರು ಓಡಿ ಹೋಗ್ತಾರೆ ತಿಳ್ಕೊಂಡ್ರು. ಹೆದರು ಕುಳುಗಳಲ್ಲ ಇವೆಲ್ಲ, ಬೆನ್ನು ತೋರಿಸಿ ಹೋಗೋರಲ್ಲ. ಏನಿದ್ರು ಬೆನ್ನು ತೋರಿಸೋರು ಇಂಥ ಜಿಲ್ಲಾ ಉಸ್ತುವಾರಿ ಸಚಿವರಂತ ಹೋಗಸ್ ಸಚಿವರು ಎಲ್ಲ ಹೋಗಸ್ಸದವರು ಮುಖ್ಯಮಂತ್ರಿಗಳಿಗೆ ಕರ್ಕೊಂಡು ಹೋಗಿ ನಮ್ಮನ್ನು ಯಾವ ರೀತಿ ನಿಂತು ಮಾತಾಡ್ಸಿದಪ್ಪ ಅಂದ್ರೆ ಒಂದು ರೀತಿ ನಾವೇನೋ ದೊಡ್ಡ ದರೋಡೆ ಮಾಡಿದ್ದೇವೆ, ಈ ದೇಶದ್ರೋಹಿ ಕೆಲಸ ಮಾಡಿದ್ದೇವೆ, ಕರ್ನಾಟಕ ಅನ್ಯಾಯ ಮಾಡಿದಾರೆ ಅಂತ ರೀತಿಯಲ್ಲಿ ನಮ್ಮ ನಿಲ್ಲಿಸಿ ಅರ್ಧ ಗಂಟೆವರೆಗೆ ಅದು ಮಾತಾಡೋದ್ರ ಪದ್ಧತಿ ಇಲ್ಲ. ಹೋರಾಟಗಾರರು ಇಲ್ಲೆಲ್ಲ 2-3 ಪೋಸ್ಟ್ ಗ್ರಾಜುಯೇಟ್ ಅಂತವ್ರು ಅದಾರ, ನಿಂದಿರಿಸಿ ಅದು ಬೇಕಾಬಿಟ್ಟಿಯಾಗಿ ಮಾತಾಡಿಸಿ ಇವರು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತಾರೆ ಇವರು PPP ಮಾಡಲು ಬೇಡತ್ರಿ, ಇವ್ರು ಹೋರಾಟ ಕೂತಾರತ್ರಿ. ಈಗ ಒಂಥರ ನಿರ್ಲಕ್ಷ್ಯ ಭಾವನೆಯಿಂದ ಎಲ್ಲಿಂದ ಇವತ್ತು ಹೊರದೇಶದಿಂದ ಪಾಕಿಸ್ತಾನದಿಂದ ಹೋರಾಟಕ್ಕೆ ಬಂದು ಕೂತಾರ ಅನ್ನೋ ರೀತಿ ಮಾತಾಡಿ ಮುಖ್ಯಮಂತ್ರಿ ಹೇಳ್ತಾರ. ಕೊನೆಯದಾಗಿ ಅವರು ಮುಖ್ಯಮಂತ್ರಿ ಏನಾದ್ರು ನೋಡಪ್ಪ ನಮ್ಗೆ 100 ಕೋಟಿ 500 ಕೋಟಿ ಕೊಡಕ್ಕಾಗುದಿಲ್ಲ, ಸರ್ಕಾರಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಅವರು. ಅದಕ್ಕೆ ನಾವು ಪ್ರತಿಯಾಗಿ ಹೇಳಿದ್ದೇವೆ. ಮತ್ತು ವಿಜಯಪುರ ಜಿಲ್ಲೆಗೆ ಅಷ್ಟೇ ದುಡ್ಡಿಲ್ಲ, ವಿಜಯಪುರ ಜಿಲ್ಲೆಗೆ ಅಂದ್ರೆ ಇವತ್ತು ರೊಕ್ಕ ಇಲ್ಲಪ್ಪ ಅಂತ ಹೇಳ್ತೀರಿ. ಅದೇ ಬಾಗಲಕೋಟೆ 450 ಕೋಟಿ ಹೆಂಗೆ ಕೊಟ್ರಿ ನೀವು? ಇಲ್ಲಿ ಯಾಕೆ ನೀವು ಮರ್ತಾಯ ಧೋರಣೆ ಮಾಡ್ತಾರೆ ಅಂದಾಗ ಇಲ್ಲ ಅದನ್ನು ನಾವು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಬೇರೆಯವರಿಗೆ ಕೆಲ್ಲ ಹಾಕೋದಿಲ್ಲ, ಅದು ಆಗಲಿ, ಅವರು ನಮ್ಮವರೇ. ಅದು ಕೂಡ ಹಿಂದೆ ನಮ್ಮ ಒಂದೇ ಜಿಲ್ಲೆ ಇತ್ತು ಬಾಗಲಕೋಟೆ, ಅವರು ನಮ್ಮ ಅರ್ಥಂಬರೇ, ಅವ್ರಿಗೆ ಅನುಕೂಲ ಆಗಲಿ, ಅದನ್ನು ನಾವು ಬೇಡ ಅನ್ನಂಗಿಲ್ಲ. ಅದನ್ನು ನಮಗೆ ಅದೇ ರೀತಿಯಲ್ಲಿ ಹೆಂಗೆ ಮಾಡಿದ್ರಿ ಅದಕ್ಕೆ ನಮಗೆ ಕೊಟ್ಟಂತ ನಾವು ಹೇಳಿದ್ರೆ ಉಡಾಪೆ ಮಾತಾಡಿದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿ ಅಂದ್ರೆ ಜನರಿಂದ ಆಯ್ಕೆ ಆಗದಂಥವ್ರು ರಾಜ್ಯದ ದೊರೆ ಅಂತಂದ್ರೆ ರಾಜ ಅಂತ ಹೇಳ್ತಾರೆ. ಹಿಂದೆ ರಾಜರ ಆಡಳಿತ ಇತ್ತಲ್ಲ, ಇವರು ಒಬ್ಬರು ವಿಧಾನಸೌಧದಲ್ಲಿ ಆಡಳಿತ ಮಾಡತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದ ರಾಜ ಇದ್ದಂಗ. ಆದ್ರೆ ಇವತ್ತ ಪೋತ ರಾಜದವರ ರೀತಿ ಇವತ್ತು ವರ್ತನೆ ಮಾಡ್ತಾರಲ್ಲ, ಅವ್ರ ವರ್ತನೆಯನ್ನ ತಿದ್ದಿಕೊಳ್ಳುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಯವರೇ ಮಾಡಬೇಕು. ಸಿದ್ದರಾಮಯ್ಯನವರೇ
ಮಾತೆತ್ತಿದ್ರೆ ಹೇಳ್ತೀರಿ ಅಹಿಂದ ಅಂತ ಹೇಳ್ತೀರಿ. ಇದೇ ನಿಮ್ಮದು ಅಹಿಂದನ? ಅಹಿಂದ ಹೆಸರು ಇಟ್ಟುಕೊಂಡು ಇವತ್ತ ರಾಜ್ಯದ ಜನರಿಗೆ ಮೋಸ ಮಾಡಕತ್ತೀರಿ. ರಾಜ್ಯದ ಜನರಿಗೆ ಇವತ್ತ ಬಾಯಲ್ಲಿ ಮಣ್ಣು ಹಾಕೊಂತ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ಇಡೀ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ನಿಮ್ಮ ಹೊಲಸ ಆಡಳಿತ. ರದ್ದು ಎದ್ದಿದ್ದಾರೆ ಜನ. ಏನು ನೇಪಾಳದಲ್ಲಿ ಆದಂತ ಘಟನೆ ಎಲ್ಲಿ ಮರು ಕಳಿಸ್ತದೆ ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಇವತ್ತು ಗೋಚರಿಸ್ತಾ ಇದೆ. ಅದಕ್ಕೆ ನೀವು ಅವಕಾಶ ಕೊಡದೆ ಏನು ವಿಜಯಪುರ ಜಿಲ್ಲೆ ಜನರಲ್ಲ ನೀವೇನೋ ತಿಳ್ಕೊಂಡಿದ್ದೀರಿ. ಸಮಾಧಾನ ಜನ ಅದಾರ, ಬೇಕಾದಾದ್ರೂ ಸುಮ್ಮನೆ ಕೂತಾರ ತಿಳ್ಕೊಂಡು. ಇದು ನಿಮ್ಮ ತಪ್ಪು ಕಲ್ಪನೆ, ನೀವು ಹುಚ್ಚು ವಿಚಾರ ಇದು ನಿಮ್ಮದು. ಇದು ವಿಜಯಪುರ ಜಿಲ್ಲೆ ಅಂತಂದ್ರೆ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ಆಗಿ ಹೋಗಿರ್ತಕ್ಕಂಥ ಕ್ರಾಂತಿಯ ನಾಡು ಇದು. ಪದೇ ಪದೇ ಹೇಳ್ತೇವೆ, ಕ್ರಾಂತಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮಾಡಿರ್ತಕ್ಕಂಥ ಕ್ರಾಂತಿ ಸಮಾನತೆ ತೋರಿಸುವಾಗಿ ಮಾಡಿದ್ದಾರೆ. ಇವತ್ತು 21ನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನಾದರೂ ಕ್ರಾಂತಿ ನಡೆದಿದೆ ಆದರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಕ್ರಾಂತಿ ನಡೀತದೆ ಅಂತಕ್ಕಂಥದ್ದು ಈ ಸಂದರ್ಭದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.